ಸೊ ಇಲ್ಲಿ ಬೈ ಎಲೆಕ್ಷನ್ ಅನೌನ್ಸ್ ಆಗ್ಬೇಕಾಗಿದೆ. ಯಾರಿಗೆ ಟಿಕೆಟ್ ಕೊಟ್ರೆ ಒಳ್ಳೇದನ್ಸುತ್ತೆ? ಇಷ್ಟು ದಿವಸ ಕಾಂಗ್ರೆಸ್ ಆಡಳಿತ ಮಾಡೈತಿ, ಎಲ್ಲರೂ ನೋಡಿದಾರೆ ಏನ್ ಮಾಡಿರಂತ. ಈ ಸರಿ ಬಿಜೆಪಿ ಕೊಳ್ಳೇಬೇಕು, ಕೊಟ್ರೆ ಬಿಜೆಪಿ ಕೊಡ್ತಾರೆ. ಬಟ್ ಬಿಜೆಪಿಯಲ್ಲಿ ಯಾರಿಗೆ ಟಿಕೆಟ್ ಕೊಡ್ಬೇಕು ಅಂತ? ಬಿಜೆಪಿ ಯಾರಿಗೆ ಕೊಟ್ರು ಅಜಯ್ ಕುಮಾರ್ ಇದಾರೆ. ಹೋದ್ ಸರಿ ಕಮ್ಮಿ ಲೀಡಲ್ಲಿ ಹೋಗಿದ್ದಾರೆ. ಈ ಸರಿ ಕೊಟ್ರೆ ಅವ್ರಿಗೆ ಕನ್ಫರ್ಮ್ ಆಗೋದಾಗುತ್ತೆ, ಅವರೇ ಗೆಲ್ತಾರೆ, ಗೆದ್ದೇ ಗೆಲ್ತಾರೆ. ಇಷ್ಟು ಸಿದ್ಧ ಒಂದ್ ಲೆಕ್ಕ, ಇನ್ಮೇಲೆ ದಾವಣಗೆರೆ ಬೇರೆ ಲೆಕ್ಕ. ಪಕ್ಕ ಗೆಲ್ತಾರೆ. ಇಷ್ಟ ದಿನ ಒಂದ್ ಲೆಕ್ಕ, ಇನ್ಮೇಲೆ ಬೇರೆ ಲೆಕ್ಕ ಅಂತಿದ್ದೀರಾ. ಹಾಗಾದ್ರೆ ಇಷ್ಟ ದಿನ ಅಭಿವೃದ್ಧಿ ಕೆಲ್ಸದ ಬಗ್ಗೆ ಏನ್ ಹೇಳ್ತೀರಿ ನೀವು? ಆಕ್ಚುಲಿ ಹೇಳ್ಬೇಕಂದ್ರೆ ಅಭಿವೃದ್ಧಿ ಕೆಲಸ ಮಾಡಿದ್ರೆ. ಆದ್ರೂ ಅಜಯ್ ಕುಮಾರ್ ಮೇಯರ್ ಆದವಾಗ ಬೇಕಾಬಿಟ್ಟು ಮನೆ ಬಲಿ ಬಂದು ಎಲ್ಲ ಮಾಡಿದ ಕೆಲಸ. ಎಕ್ಸ್ ಮೇಯರ್ ಈಗ ಹೌದಾ? ಮೇಯರ್ ಆದವಾಗ ಮನೆ ಬಲಿ ಬಂದು ಮಾಡಿದಾನೆ. ಆದ್ರೂ ಕಾಂಗ್ರೆಸ್ನ ಯಾವನೂ ಮಾಡಿಲ್ಲ ಫಸ್ಟ್ ಆಫ್ ಆಲ್. ಈ ಜಿ.ಬಿ. ವಿನಯ್ ಕುಮಾರ್ ಹೆಸರು ಕೇಳಿ ಬರ್ತಿದೆಯಲ್ಲ? ಜಿ.ಬಿ. ವಿನಯ್ ಕುಮಾರ್ ಅವೆಲ್ಲ ಪಾಲಿಟಿಕ್ಸ್ ಅಲ್ಲ, ಅವೆಲ್ಲ ನಾವು ಮಾತಾಡ್ಬಾರ್ದು. ಪಾಲಿಟಿಕ್ಸ್ ಅವೆಲ್ಲ ಈಗ ಅವ್ರು ಬೇಕು ಅಂದ್ರೆ ಮಾಡ್ಕೋದು ಹಂಗೆ ಈಗ. ಹೌದಾ? ಆ ಲೆಕ್ಕಾಚಾರ. ಯೂತ್ಸ್ ಆಕ್ಚುಲಿ ಬಹಳ ಫೇವರ್ ಆಗಿದಾರಂತೆ, ನಿಜನಾ? ನಿಜ ಮೇಡಮ್. ಮತ್ತೆ ಅದೇ ಬಿಜೆಪಿ ಕಡೆ ಒಲವಿರೋದು. ಯಾರೇ ಟಿಕೆಟ್ ಕೊಟ್ಟರು ಅಜಯ್ ಕುಮಾರ್ ಅಂತಲ್ಲ, ಒಟ್ಟಿ ಬಿಜೆಪಿಯಲ್ಲಿ ಯಾರೇ ಕೊಟ್ಟರು ಟಿಕೆಟ್ ಈ ಸರಿ ಕನ್ಫರ್ಮ್ ಆಗಿ ದಾವಣಗೆರೆ ದಕ್ಷಿಣಕ್ಕೆ ಹೊಡೆಯೋದೇ ಬಿಜೆಪಿ. ಮೀನಿನ ಹೆಜ್ಜೆ ಅಂತಾರಲ್ಲ, ಹಂಗಿದೆ ನಿಮ್ಮ ಕ್ಷೇತ್ರ. ಹೊರಗಡೆ ಎಲ್ಲಾ ಚಳಿ ಇದೆ, ನಿಮ್ ಕ್ಷೇತ್ರದಲ್ಲಿ ಸಿಕ್ಕಾಪಟ್ಟೆ ಬಿಸಿಲಿದೆ. ಹೌದಾ? ಯಾಕೆ ಸರ್, ಇದು ಇಂಡಿಯಾ, ನಾವು ಇಂಡಿಯಾದಲ್ಲಿ ಇದೀವಿ ಕೂಡ ಹಂಗಿದೆ ವಾತಾವರಣ ಈ ಕಡೆ. ಹೌದಾ? ಹೇಗಿದೆ ವಾತಾವರಣ? 90% ಬಿಜೆಪಿ ಗೆಲ್ತೈತಿ. ಅವ್ರಾದ್ರೂ ಕೂಡ ಬಿಜೆಪಿ ಸಪೋರ್ಟ್ ಮಾಡ್ತಾರೆ. 100% ಅವ್ರಾದ್ರೂ ಕೂಡ ಸಪೋರ್ಟ್. ಯಾಕೆ ನೀವು ಪಾಕಿಸ್ತಾನ ಅಂದ್ರೆ? ಪಾಕಿಸ್ತಾನ ಬಾರ್ಡರ್ ಆ ಕಡೆ ಬಾರ್ಡರ್ ಅಂದ್ರೆ ಜನ ಆತರ ಮಾತಾಡ್ತಾರೆ ಅಷ್ಟೇ. ಕೆಲವೊಂದು ಹಿಂದೆ ಕೆಲವು ಇನ್ನೇ 2 ಮಂತ್ಸ್ ಹಿಂದೆ ಹೋದ್ರೆ ಗೊತ್ತಾಗುತ್ತೆ ದಾವಣಗೆರೆಯಲ್ಲಿ ಯಾವ ತರ ಗಣೇಶ ಹಬ್ಬ ನೋಡ್ಕೊಡ್ರಿ ಯಾವ ತರ ಆಯ್ತು ಅಂತ. ಬೇರೆ ತಾಲೂಕಿಗೆ ಒಂಥರ ಬೇರೆ, ಕೊನೆಗೆ ಇಲ್ಲೇ ರಾಣೆಬೆನ್ನೂರು ಚೆನ್ನಾಗಿ ಮಾಡಿಕೊಟ್ರು ಹಬ್ಬನ. ನಮ್ಮ ತಾಲೂಕಲ್ಲಿ, ನಮ್ಮ ದಾವಣಗೆರೆ ಡಿಸ್ಟಿಕ್ ಅಲ್ಲಿ ಉಸ್ತುವಾರಿ ಸಚಿವರು ಅವ್ರಿದ್ರು, 2 ಕಡೆ MLA ಅವ್ರಿದ್ರು. ಏನ್ ಮಾಡಕ್ ಆಗ್ಲಿಲ್ಲ ಕೈಲೆ. ಯಾವ ತರ ಅಥಾರಿಟಿ ಅವ್ರ ಹತ್ರ ಇದೆ ಇಡೀ ದಾವಣಗೆರೆ. ಒಂದ್ ಹಿಂದೂ ಹಬ್ಬಕ್ಕೆ ಅವ್ರಿಗೆ ಇಲ್ಲ ಅಂದ್ಮೇಲೆ ಯಾತಕ್ ಬೇಕು? ಹಿಂದೂ ಹಬ್ಬ ಇಲ್ಲ ಅಂದ್ಮೇಲೆ ಯಾತಕ್ ಬೇಕು? ನಮ್ ಹಿಂದೂ ಹಬ್ಬ ನಮ್ಗೆ ಇರ್ಬೇಕೇ ಬೇಡ? ಯಾವ್ದೇ ಆಗಿರ್ಲಿ, ಆ ಲೆಕ್ಕಾಚಾರ ನಮ್ದು ಅಷ್ಟೇ. ಎಲ್ರು ಆಚರಿಸ್ಬೇಕು. ಅದೇ ಅಂತಲ್ಲ, ಅವ್ರೇ ಕೊಟ್ಟಿದ್ರು ಓಕೆ, ನಮಗೆ ಬೇಡ ಅಂತ ಇರ್ಲಿಲ್ಲ. ನಮ್ಗೆ ಒಂದ್ ಹಿಂದೂ ಹಬ್ಬ ಹಿಂದೂ ತರ ಆಚರಣೆ ಮಾಡಕ್ ಬಿಡ್ಲಿಲ್ಲ.